ಹಾಯ್ ಆಲ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಆ, ನಾನು ಹುಷಾರಿದ್ದೇನೆ, ಹೀಗೆ ಹುಷಾರಿದ್ದೇನೆ. ಬಟ್ ನನಗೆ ತುಂಬ ಕೋಲ್ಡ್ ಆಗಿದೆ. ಕೋಲ್ಡ್ ಮತ್ತು ರನ್ನಿ ನೋಸ್ ಇತ್ತು. ಹಾಗಾಗಿ ನನ್ನ ಸ್ವರ ಸ್ವಲ್ಪ ಚೇಂಜ್ ಆಗಿದೆ. ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಾಗ್ತದೆ ನನ್ನ ಸ್ವರ ಚೇಂಜ್ ಆಗಿದೆ ಅಂತ ಹೇಳಿ. ಸೊ ಪರವಾಗಿಲ್ಲ, ರಿಕವರಿ ಆಗ್ತಾ ಇದೆ. ಸ್ವಲ್ಪ ದಿನ ಬೇಕು ಶೀತ ಆದರೆ ಗುಣ ಆಗಲಿಕ್ಕೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಆದರೆ ನನ್ನ ಚಾನಲಲ್ಲಿರುವಂತಹ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಅದು ಇದು ಎಲ್ಲ ಉಂಟು, ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಇಲ್ಲಿ ಬೆಳಿಗ್ಗೆನೆ ನಾನು ಸ್ಕೂಲ್ ಇರುವಂತಹ ಒಂದು ದಿನ ಹಾಗೂ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ತುಂಬ ಟೈಮಿಂದ ನಾವೊಂದು ಅಂದರೆ ಒಂದು ಆಸೆ ಇತ್ತು ನಮಗೆ ಕೂಡ ಹೀಗೆ ಆ, ಒಂದು ಇದು ಬೇಕು ಅಂತ ಹೇಳಿ. ಸೊ ಆ ಒಂದು ಆಸೆ ನೆರವೇರಿದಂತಹ ದಿನ ಇವತ್ತು. ಅಂದರೆ ನಮಗೆ ಅಗತ್ಯ ಕೂಡ ಇತ್ತು. ಹಾಗಾಗಿ ಆ ಒಂದು ಆಸೆ ಏನಿತ್ತು, ಏನು ಗುಡ್ ನ್ಯೂಸ್, ಎಂಥ ಒಂದು ಸರ್ಪ್ರೈಸ್, ಅದನ್ನು ನಾನು ಹೇಳ್ತೇನೆ ಆಯಿತಾ. ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ. ಆ, ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದರೆ, ನನ್ನ ವಾಟ್ಸಪ್ ಚಾನಲಿದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದರೆ ನಿಮಗೆ ಅಲ್ಲಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದು ಲಿಂಕ್ಸ್ ಮತ್ತು ನಮ್ಮ ಆ, ಚಿಕ್ಕ ಪುಟ್ಟ ವೀಡಿಯೋಸ್, ಫೋಟೋಸ್ ಅಂಥದ್ದನ್ನೆಲ್ಲ ನಾನು ಮಧ್ಯೆ ಮಧ್ಯದಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಹಾಗಾಗಿ ನಿಮಗೆ ಅದು ಯೂಸ್ಫುಲ್ ಆಗ್ತದೆ. ವಾಟ್ಸಪ್ ಚಾನಲ್ಗೆ ಕೂಡ ಜಾಯಿನ್ ಆಗಿ ಆಯಿತಾ. ಹಾಗೆ ನಾನಿಲ್ಲಿ ಬೆಳಿಗ್ಗೆ ದೋಸೆನ ಮಾಡ್ಕೊಳ್ತಾ ಇದ್ದೆ. ನೆನ್ನೆನೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ ಇದ್ದರೆ ಹೀಗೇ ಫುಲ್ ಆಫ್ ಕ್ಯೂಸ್ ಆಯಿತಾ. ಮನೆಯಲ್ಲಿ ಒಬ್ಬೊಬ್ರದ್ದು ಬೊಬ್ಬೆ. ಒಬ್ಬ ಶಾಲೆಗೆ ಹೋಗೋದಿಲ್ಲ ಅಂತ ಬೊಬ್ಬೆ ಆಗ್ತಾನೆ, ಇನ್ನೊಬ್ಬ ನಾನು ಎತ್ತಿಕೊಳ್ಬೇಕಂತ ಹೇಳಿ ಹಾಗೆ ನಾನು ಸ್ವಲ್ಪ ಹೊತ್ತು ಎತ್ತಿ ಇಟ್ಕೊಂಡಿದ್ದೆ. ಮತ್ತು ನನಗೆ ಒಂದೇ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ನಾನು ಕರ್ಕೊಂಡೋಗಿ ಹಸ್ಬೆಂಡ್ ಹತ್ರ ಕೊಟ್ಟು ಬಂದಿದ್ದೇನೆ. ಉಳಿದ ಹಿಟ್ಟಲ್ಲಿ ನಾನಿಲ್ಲಿ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು ನಂದು ಯೂಶ್ವಲ್ ಕೆಲಸ. ನಾನು ಯಾವಾಗಲೂ ಹೀಗೇ ಇದುಂಟಲ್ಲ ಎಂತ, ಉದ್ದಿನ ದೋಸೆ ಮಾಡುವಾಗ ಉಳಿದ ಹಿಟ್ಟಲ್ಲಿ ನಾನು ಇಡ್ಲಿಯನ್ನೇ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇಗೆ ಬ್ರೇಕ್ಫಾಸ್ಟಿಗೆ ರೆಡಿ ಇರ್ತದೆ. ಒಂದು ದಿನ ಆದರೂ ಸ್ವಲ್ಪ ಸಮಾಧಾನದಿಂದ ಎದ್ದು ಸ್ಟೀಮ್ ತೆಗೆದ್ರೆ ಆಯಿತು ಅಂತ ಹೇಳಿ ಯಾವಾಗಲೂ ಸ್ಕ್ರ್ಯಾಚಿಂದ ಪ್ರಿಪೇರ್ ಮಾಡುವಂಥದ್ದು ಕಷ್ಟದ ಕೆಲಸ. ಇಲ್ಲಿ ಸಿಯೋನ್ ನನಗೆ ಒಂದು JCBಯನ್ನು ರಿಪೇರಿ ಮಾಡಲಿಕ್ಕೆ ಅಂತ ಹೇಳಿ ತಂದು ಕೊಟ್ಟಿದ್ದಾನೆ. ಅವನ ಡ್ಯಾಡಿ ಎಷ್ಟೇ ಮನೆಯಲ್ಲಿದ್ದರು, ಯಾರೇ ಇದ್ದರು, ಎಂಥ ಹಾಳಾದರೂ ಎಂಥ ಕ್ವೆರೀಸ್ ಇದ್ದರೂ ಕೂಡ ಫಸ್ಟ್ ಬರುವಂಥದ್ದು ನನ್ನ ಹತ್ರ. ಯಾಕೆ ನಾನು ಹೇಳುವಂಥದ್ದು, ನಿನಗೆ ಒಬ್ಬರು ಡ್ಯಾಡಿ ಕೂಡ ಇದ್ದಾರಲ್ಲ, ಅಲ್ಲಿ ಹೋಗು ಅಂತ ಹೇಳಿ. ಯಾಕೆಂದರೆ ನಮಗೆ ನಾವು ಕೆಲಸದಲ್ಲಿರುವಾಗ ಬಂದು ಈ ರೀತಿ ಇದೆಲ್ಲ ಲಾಟ್ಪೊಟ್ಟೆಲ್ಲ ತಂದು ಕೊಟ್ಟರೆ ಉಂಟಲ್ಲ, ಕೋಪ ಬರ್ತದೆ. ಒಂದೇ ಲೇಟ್ ಆಗ್ತಾ ಇರ್ತದೆ. ಬೇರೆ ಬೇರೆ ಕೆಲಸ, ಬೇರೆ ಬೇರೆ ಟೆನ್ಷನ್ಸ್ ಇರುವಾಗ ಉಂಟಲ್ಲ ಮಕ್ಕಳದು, ಅದರದೊಂದು ಪಾರ್ಟೇ ಇಲ್ಲ, ದೊಡ್ಡ ಪಾರ್ಟೇ ಇಲ್ಲ, ಅದೇ ಮಿಸ್ಸಿಂಗ್. ಅದೆಲ್ಲಿದೆ ಅಂತ ಹೇಳಿ ತಗೊಂಡು ಫಿಕ್ಸ್ ಮಾಡಿ ಕೊಡ್ತೇನೆ ಹೇಳಿದೆ. ನೀನು ಹುಡುಕಿ ಕೊಡು ಅಂತ ನನ್ನ ಹತ್ರ ಹೇಳ್ತಾ ಇದ್ದಾನೆ. ನೀವೇ ಹುಡುಕಿ ಕೊಡಿ, ಆಮೇಲೆ ಹುಡುಕಿ ಫಿಕ್ಸ್ ಮಾಡಿ ಕೊಡಿ ಅಂತ ಹೇಳಿ. ಹಾಗೆ ನನಗೆ ಈಗ ಆಟ ಆಡಲಿಕ್ಕೆ ನನಗೆ ಬೇಡ ಅಲ್ಲ, ಹಾಗೆ ಅದು ಬೇಕಾದರೆ ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ದೇನೆ ಅವನನ್ನು. ಇಲ್ಲಿ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಇದೆಲ್ಲ ನಡೀತಾ ಇದೆ. ಅತ್ತೆ ಮಾವ ಇಬ್ಬರು ಕೂಡ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದಾರೆ. ಹಾಗೆ ಇನ್ನು ಡೇಲನಿಗೆ ಮತ್ತು ಸಿಯಾನಿಗೆ ಕೂಡ ಕೊಡಬೇಕು. ಸಿಯಾನ್ದು ಪ್ಲೇಟನ್ನು ಕೊಟ್ಟು ಕಳಿಸಿದ್ದೇನೆ. ನಾನಿಲ್ಲಿ ಡಿಸೈನೋದ ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಅಂತ ಹೇಳಿ ಇಡ್ತಾ ಇದ್ದೇನೆ. ಡ್ಯೂರಮ್ ವೀಟಿಂದ ಮಾಡಿರುವಂತಹ ಪಾಸ್ತಾ ಇದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಎಡಿಟಿವ್ಸ್ ಏನು ಕೂಡ ಇಲ್ಲ. ಹಾಗೂ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಅಥವಾ ಟ್ರಾನ್ಸ್ಫ್ಯಾಟ್ ಇಲ್ಲ. 100% ವೆಜಿಟೇರಿಯನ್ ಕೂಡ. ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ, ಎಲ್ಲರಿಗೆ ಕೂಡ ಯೂಸ್ ಮಾಡ್ಬೋದು. ಈ ಪಾಸ್ತಾವನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನಮ್ಮ ಡೇಲನ್ಗೆ ಇದು ತುಂಬ ಇಷ್ಟ. ಪಂಪ್ಕಿನ್ ಪಾಸ್ತಾದ ರೆಸಿಪಿಯನ್ನು ನಾನು ಕಳೆದ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಅದರ ಲಿಂಕನ್ನು ನಾನು ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಕೊಟ್ಟಿರ್ತೇನೆ ವಿಡಿಯೋದು. ಅಲ್ಲಿಂದ ನೀವು ನೋಡಿ ಟ್ರೈ ಮಾಡ್ಬೋದು. ಹೆಲ್ದಿ ಆಗಿರುವಂಥ ಒಂದು ಪಾಸ್ತಾ ರೆಸಿಪಿ ಅದು. ಹಾಗೆ ಕುರ್ಕುರೆ ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡ್ತೇನೆ ಸದ್ಯದಲ್ಲೇ. ಇಲ್ಲಿ ಇನ್ನೂ ಸಿಯಾನ್ದು ಮತ್ತು ಡೇಲಂದು ಬ್ರೇಕ್ಫಾಸ್ಟ್ ಆಗಬೇಕು. ಮಗುವಿದ್ದು ನಿದ್ದೆ ಸರಿಯಾಗಿರೋದ್ರಿಂದ ಇವತ್ತು ಖುಷಿಯಲ್ಲೇ ಇದ್ದಾನೆ, ಇಲ್ಲಾಂದರೆ ಕಿರಿಕಿರಿ ಮಾಡ್ತಾ ಇರ್ತಾನೆ. ನಾನು ಮಾವನನ್ನು ಅಥವಾ ಹಸ್ಬೆಂಡನ್ನು ಕೂತ್ಕೊಳಿಸುವಂಥದ್ದು ತೊಟ್ಟಿಲನ್ನು ತೂಗಲಿಕ್ಕೆ ಅಂತ ಹೇಳಿ. ಇವತ್ತು ನಿದ್ದೆ ಎಲ್ಲ ಆಗಿರೋದ್ರಿಂದ ಚೆಂದ ಮಾಡಿ ಆಟ ಆಡ್ತಾ ಇದ್ದಾನೆ. ಹೈ ಚೇರ್ ಬಗ್ಗೆ ತುಂಬ ಕ್ವೆರೀಸ್ ಬರ್ತಾಯಿತ್ತು. ಹೈ ಚೇರ್ ಇನ್ವೆಸ್ಟ್ ಮಾಡಬೇಕಾ, ಇನ್ವೆಸ್ಟ್ ಮಾಡಬಾರ್ದಾ, ಹೈ ಚೇರ್ ಚೆನ್ನಾಗಿದೆಯಾ ಏನು ಅಂತ ಹೇಳಿ. ಮಾರ್ಕೆಟಲ್ಲಿ ಇರುವಂಥ ಹೈ ಚೇರ್ಗಳ ಪೈಕಿ ಕಡಿಮೆ ರೇಟಿದು ಇದೆ, 2500 ಇರುವಂಥದ್ದು. 2300, 2400 ಆ ರೀತಿಯಲ್ಲಿ ಸಿಗುವಂಥ ಹೈ ಚೇರಲ್ಲಿ ಒಳ್ಳೆ ಕ್ವಾಲಿಟಿ ಹೈ ಚೇರ್ ಅಂದರೆ ಇದೇನೆ. ಸ್ಟಾರ್ ಆ್ಯಂಡ್ ಡೇಸ್ ಇದು ನಾನು ತಗೊಂಡಿದ್ದಂಥದ್ದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಯಾಕೆಂತ ಹೇಳಿದರೆ ಪ್ರತಿ ಸಲ ನನಗೆ ಕ್ವೆರಿ ಬರ್ತಾ ಇರ್ತದೆ, ತಗೊಳ್ಬೇಕಾ ಬೇಡವಾ ನಮಗೆ ಅಂದರೆ ಗೊತ್ತಿಲ್ಲ ಅಲ್ವ ಕೆಲವರಿಗೆ. ಹಾಗಾಗಿ
ತುಂಬ ಚೆನ್ನಾಗಿದೆ ಆಯಿತಾ ನಾನು ಹೇಳೋದಾದರೆ. ಕ್ವಾಲಿಟಿ ಚೆನ್ನಾಗಿದೆ, ಸ್ಟಡಿ ಆಗಿದೆ, ಹಾಗೂ ಅದರಲ್ಲಿ ಸ್ಪಿಲ್ ಟ್ರೇ ಕೂಡ ಕೊಟ್ಟಿರ್ತಾರೆ. ಟ್ರೇಯನ್ನು ಮಾತ್ರ ತಗೊಂಡೋಗಿ ತೊಳೆದ್ರೆ ಆಯಿತು. ಅದೆಲ್ಲ ನಂದು ಉಂಟು, ಅದೇ ಎಲ್ಲ ಮೇಲೆ ಉಂಟು. ಮತ್ತು ಇದರದ್ದು ಆ ಒಂದು ಸೀಟ್ ಏನಿದೆ ಅದು ಸಾಫ್ಟ್ ಆಗಿದೆ, ಮತ್ತು ತೆಗೆದು ವಾಶ್ ಮಾಡಲಿಕ್ಕಾಗ್ತದೆ. ನಮ್ಮ ಮಕ್ಕಳು ಸ್ಪೆಷಲಿ ನಮ್ಮ ಡೇಲನ್ ಇದನ್ನು ಮೇಲೆ ಕೆಳಗೆ ಅಂತ ಹೇಳಿ ತೆಗೆದು ಬಿಸಾಡ್ತಾ ಇರ್ತಾನೆ. ಆದರೂ ಕೂಡ ಏನಾಗಲಿಲ್ಲ ಇಷ್ಟರವರೆಗೆ. ಅವನಿಗೆ 6 ಮಂತ್ಸ್ ಇರುವಾಗ ತಗೊಂಡಂಥದ್ದು. ಮಗು ಈಗ ನಿದ್ದೆ ಮಾಡ್ತಾ ಇದ್ದಾನೆ. ಹಾಗೆ ನಾನು ಅವನಿಗೆ ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಕವರ್ ಮಾಡಿದ್ದೇನೆ. ಮತ್ತು ಇಲ್ಲಿ ಡೇಲನ್ಗೆ ಕೂಡ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದಾನೆ. ಅವನಿಗೆ ಕೂಡ ದೋಸೆ ಮತ್ತು ಫಿಶ್ ಕರಿ. ಕಷ್ಟದಲ್ಲಿ ತಿಂತಾ ಇದ್ದಾನೆ ನಮ್ಮ ಸಿಯೋನ್. ಅವನಿಗೆ ಈ ದೋಸೆ ಎಲ್ಲ ಇಳಿಯೋದೇ ಇಲ್ಲ, ಭಾರಿ ಕಷ್ಟ. ಇವತ್ತು ಹೇಳಿದ್ದೇನೆ ನಾನು ಮತ್ತೆ ಆರೆಂಜ್ ಕೊಡ್ತೇನೆ ಅಂತ ಹೇಳಿ. ತಿಂದಾದ ನಂತರ ಆರೆಂಜ್ ಅವನಿಗೆ ಇಷ್ಟ, ಹಾಗೆ ತಿಂತಾ ಇದ್ದಾನೆ. ಹಾಗೆ ಬೇಗ ಯೂನಿಫಾರ್ಮ್ ಎಲ್ಲ ಹಾಕಿ, ಹಸ್ಬೆಂಡ್ ಇರಲಿಲ್ಲ. ಹಸ್ಬೆಂಡ್ ಇದ್ದಿದ್ದರೆ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಸ್ಬೆಂಡ್ ಬ್ಯಾಂಗ್ಳೂರು ಹೋಗಿದ್ದಾರೆ, ನಿನ್ನೆ ನೈಟ್ ಹೋದಂಥದ್ದು ಬ್ಯಾಂಗ್ಳೂರು. ಹಾಗಾಗಿ ಅವರಿಲ್ಲದೆ ಇರೋದ್ರಿಂದ ಎಲ್ಲ ನನ್ನ ತಲೆ ಮೇಲೆ ಬಿದ್ದಿದೆ ಇವತ್ತು. ಯೂನಿಫಾರ್ಮ್ ಹಾಕೋದು, ಕರ್ಕೊಂಡು ಹೋಗೋದು ಎಲ್ಲದೂ ಕೂಡ. ಹಾಗೆ ಅವನಿಗೆ ಹೇಳಿದ ಪ್ರಕಾರ ಅವನು ದೋಸೆಯನ್ನು ತಿಂದಿದ್ದಾನೆ. ಮುಕ್ಕಾಲು ದೋಸೆ ಮಾತ್ರ ತಿಂದದ್ದು, ಕಾಲು ದೋಸೆ ಬಿಟ್ಟಿದ್ದಾನೆ. ಹಾಗೆಯೇ ಪರವಾಗಿಲ್ಲ, ಅಷ್ಟಾದರೂ ತಿಂದಿದ್ದಾನಲ್ಲ ಅಂತ ಹೇಳಿ ಅವನಿಗೆ ಆರೆಂಜನ್ನು ಕೊಟ್ಟಿದ್ದೇನೆ. ಚಿಕ್ಕದಕ್ಕೆ ಕೂಡ ಅವನು ಸಹ ತಿಂದಿದ್ದಾನೆ ಒಂದು ದೋಸೆ. ಹಾಗೆ ಅವನಿಗೆ ಸಹ ಆರೆಂಜನ್ನು ಕೊಟ್ಟಿದ್ದೇನೆ. ವೇಸ್ಟ್ ಎಲ್ಲ ಮಾವನ ಕೈಗೆ ಕೊಟ್ಟಿದ್ದಾರೆ. ಇಲ್ಲಿ ಡೇಲನ್ ಮಗುವನ್ನು ತೊಟ್ಟಿಲನ್ನು ತೂಗ್ತಾ ಇದ್ದಾನೆ. ಅವನನ್ನು ನಂಬಾರ್ದಾಯ್ತಾ, ನಾನು ದೂರದಿಂದ ವೀಡಿಯೋ ಮಾಡ್ತಾಯಿದ್ದೆ. ಸ್ಟಿಲ್ ನಾನು ಎದ್ದು ಓಡಲಿಕ್ಕೆ ರೆಡಿ ಇದ್ದೆ, ಎಲ್ಲಿ ಹೊಡೆದು ಬಿಡ್ತಾನೆ, ಎಲ್ಲಿ ದೂಡಿ ಹಾಕ್ತಾನೆ ಅಂತ ಹೇಳಿ. ಆದರೂ ಅವನ ತಮ್ಮ ಎದ್ದಿದ್ದಾನೆ ಅಂತ ಹೇಳಿ ಖುಷಿಯಿಂದ ಹೋಗಿ ತೊಟ್ಟಿಲನ್ನು ದೂಡ್ತಾ ಇದ್ದ. ನಿನ್ನೆ ನೈಟ್ ತುಂಬ ಕುಸ್ತಿಯಾಗಿದೆ ಈ ಬೆಡ್ಡಲ್ಲಿ. ಯಾಕೆ ಅಂತ ಹೇಳಿದರೆ, ನಿನ್ನೆ ಹಸ್ಬೆಂಡ್ ಕೂಡ ಇರಲಿಲ್ಲ. ಒಂದು ಹಸ್ಬೆಂಡ್ ಇರಲಿಲ್ಲ, ಇನ್ನೊಂದು ನನಗೆ ನಿನ್ನೆ ದಿನ ತುಂಬ ಸುಸ್ತಾಗಿತ್ತು. ಒಮ್ಮೆ ಹೋಗಿ ಮಲಗಿದರೆ ಸಾಕಂತ ಹೇಳಿ 8:45 ಅಷ್ಟರೊಳಗೆ ನಾನು ಈ ಮಕ್ಕಳನ್ನ, ಅಂದರೆ ಹಸ್ಬೆಂಡ್ ಕೂಡ ಹೋಗ್ತಾರಲ್ವ, ಹಾಗಾಗಿ ಬೇಗ ಊಟ ಎಲ್ಲ ಕೊಟ್ಟು ಸಿಯೋನ್ಗೆ ಕೂಡ ಊಟ ಮಾಡಿಸಿದ್ದು ನಾನು. ಅವನೇ ಮಾಡಿದರೆ ತುಂಬ ಲೇಟ್ ಮಾಡ್ತಾನೆ ಅಂತ ಹೇಳಿ ಹಸ್ಬೆಂಡ್ ಹೋಗೋದ್ರೊಳಗೆ ಹೇಗಿದ್ದರೂ ಮಕ್ಕಳನ್ನ ಬೆಡ್ಡಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಅವರಿಗೆ 9 o'clock ಇದು ಬಸ್ ಇದ್ದಂಥದ್ದು. ಹಾಗೆ ಬ್ಯಾಂಗ್ಳೂರು ಹೋಗಲಿಕ್ಕೆ. ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಎಲ್ಲ ಮಕ್ಕಳನ್ನೆಲ್ಲ ಬೇಗ ಬೆಡ್ಡಿಗೆ ಕರ್ಕೊಂಡು ಬಂದೆ. ಮಲಗುವಾಗ 10:10 ಆಗಿದೆ. ಸಿಯೋನೊಬ್ಬ ಮಲಗಿದ, ಉಳ್ದದ್ದು 2 ಉಂಟಲ್ಲ, ಇವು ಮಲಗಲೇ ಇಲ್ಲ. ನನಗೆ ಅಂತ ಸಾಕಾಯಿತು. ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಒಬ್ಬನನ್ನಾದರೂ ಅವರು ಹಿಡ್ಕೊಂಡು ಮಲಗಿಸ್ತಾರೆ. ಬಟ್ ಅವ್ರು ಸಹ ಇರಲಿಲ್ವ, ನನಗಂತೂ ಸಾಕಾಗಿ ಹೋಯಿತು. ಹೆಲ್ಪ್ಲೆಸ್ ಅಂತ ಫೀಲ್ ಆಗ್ತಾಯಿತ್ತು. ಸ್ಪೆಷಲಿ ಸುಮ್ಮನೆ ಇದ್ದರೆ ಪರವಾಗಿಲ್ಲ. ನಮ್ಮ ಡೇಲನ್ ಇದುಂಟಲ್ಲ, ಒಂದು 10:30 ಆಗುವಾಗ ಸ್ಟಾರ್ಟ್ ಮಾಡಿದ್ದಾನೆ ಕೂಗಲಿಕ್ಕೆ. ಅವನಿಗೇನೋ ಆಗ್ತಿತ್ತು ಕಾಣ್ತದೆ, ಎಂತ ಆಗ್ತಿತ್ತ ದೇವರಿಗೆ ಗೊತ್ತು. ಹೊಟ್ಟೆ ನೋಯ್ದು ಮದ್ದೆಲ್ಲ ಕೊಟ್ಟೆ ನಾನು. ಮತ್ತು ಅವನಿಗೆ ಸ್ವಲ್ಪ ಹಠ ಜಾಸ್ತಿ, ಸಿಟ್ಟು ಜಾಸ್ತಿ. ಹಾಗೆ ಸಿಟ್ಟಲ್ಲಿ ತುಂಬ ಕೂಗ್ತಾ ಇದ್ದ. ಅವನ ಬೊಬ್ಬೆಗೆ ಚಿಕ್ಕದು ಸಹ ಮಲಗ್ತಾ ಇರಲಿಲ್ಲ. ಚಿಕ್ಕವನನ್ನು ಕೆಳಗೆ ಬೆಡ್ ಮೇಲೆ ಇಟ್ಟರೆ ಜೋರು ಕೂಗ್ತಾನೆ. ಹಾಗೆ ಅವನನ್ನು ಹಾಗೆ ಮೈ ಮೇಲೆ ಇಟ್ಕೊಂಡು ಡೇಲನನ್ನು ತೊಡೆ ಮೇಲೆ ಹಾಕಿ ಮಲಗಿಸ್ಕೊಂಡಿದ್ದೆ. ಹಾಗೆ ನಿನ್ನೆ ನೈಟ್ ಅಂತೂ ನಾನು ತುಂಬ ಕಷ್ಟದಲ್ಲಿ ಕಳೆದಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದಾದ ನಂತರ ಏನಾಯ್ತು ಅಂತ ಹೇಳಿದರೆ, 10:30 ಕೂಗ್ತಾ ಇದ್ದ. 12:45 1 ಗಂಟೆ ಆಗುವಷ್ಟರೊಳಗೆ ಬೆಡ್ ಮೇಲೆ ಎಲ್ಲ ವಾಮಿಟ್ ಮಾಡಿಬಿಟ್ಟ. ಈಚೆಯಿಂದ ಮಗು 12:30 ಆಗುವಾಗ ಮಲಗಿದ. ಹಾಗೆ ಮಲಗಿ ಒಂದು 10 ನಿಮಿಷ ಆದದಷ್ಟೇ ಮಗುವನ್ನು ನಾನು ಚೆಂದ ಮಾಡಿ ರ್ಯಾಪೆಲ್ಲ ಮಾಡಿ ಒಂದು ಸೈಡಿಗೆ ಇಟ್ಟೆ. ಮಗುವಿನ ನೆಕ್ಸ್ಟ್ ನಾನು ಒಂದು ಸೈಡಲ್ಲಿ ಸಿಯೋನ್. ಹಾಗೆ ಸಿಯೋನ್ ಅಂತೂ ಮಲಗಿದ್ದ, ಸಿಯೋನ್ದೇನು ಉಪದ್ರ ಇರಲಿಲ್ಲ. ಇವನುಂಟಲ್ಲ, ಅವನಿಗಂದರೆ ಹೊಟ್ಟೆಯಲ್ಲಿ ಏನೋ ಆಗ್ತಿತ್ತು ಕಾಣ್ತದೆ. ಮತ್ತು ಈ ಕೂಗಿ ಉಂಟಲ್ಲ, ಗಂಟ್ಲಲ್ಲಿ ಒಂದು ರೀತಿ ಆಗಿತ್ತು ಕಾಣ್ತದೆ. ಇಡೀ ಬೆಡ್ಡಲ್ಲೆಲ್ಲ ವಾಂತಿ ಮಾಡಿ ಹಾಕಿದ, ನನ್ನ ಮೈ ಮೇಲೆ ಎಲ್ಲ ಕಡೆ. ನನಗೆ ವಾಮಿಟ್ ಮಾಡಲಿಕ್ಕೆ ಮಾಡ್ದವನು. ನನಗೆ ಯಾವ ರೀತಿ ಆಯಿತು ಅಂತ ಹೇಳಿದರೆ, ಅಯ್ಯೋ ದೇವರೇ, ಈಗನೇ ಮಾಡಬೇಕಂತೇಳಿ. ಯಾಕೆಂದರೆ ಬೆಡ್ಡಿದ್ದು ಬೆಡ್ಶೀಟ್ ಚೇಂಜ್ ಮಾಡಬೇಕಾದ್ರೆ, ನಾನು ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಬೆಡ್ಡಿಂದ ಇಳಿದು ಕೆಳಗೆ ಹೋಗಬೇಕು. ಇವನು ಬೊಬ್ಬೆ ಹಾಕ್ತಾನೇ ಇದ್ದಾನೆ. ಹಾಗೆ ಮಗುವನ್ನು ಕೂಡ ತೆಗಿಬೇಕಲ್ವ, ಸಿಯೋನನ್ನು ಎತ್ತಿ ಕೆಳಗೆ ಮಲಗಿಸಬೇಕು. ಎಷ್ಟು ಕೆಲಸ ದೇವರೇ ಅಂತ ಹೇಳಿ ಅನ್ನಿಸ್ತು. ಆಮೇಲೆ ಎಂತ ಮಾಡೋದು, ಮತ್ತೆ ಎದ್ದು ಹೊಸ ಬೆಡ್ಶೀಟ್ ತೆಗೆದು ಮಗುವನ್ನು ಅಲ್ಲಿಂದ ಅಲ್ಲೇ ಸ್ವಲ್ಪ ಉರುಳಿಸಿ ಸಿಯೋನನ್ನು ಸಹ ಹೇಗೋ ಮಾಡಿ ಬೆಡ್ ಕವರನ್ನು ಚೇಂಜ್ ಮಾಡಿದೆ. ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಮಲಗಿದ್ದಂಥದ್ದು. ಅವನು ಮಲಗುವಾಗ 2:30 ಏನೋ ಆಗಿದೆ, 2:15 ಏನೋ ಆಗಿದೆ ಬೆಳಿಗ್ಗೆದು. ಡೇಲನ್ ಮಲಗುವಾಗ ಅಷ್ಟು ಕಿರಿಕಿರಿ ಮಾಡ್ತಾ ಇದ್ದ. ಹಾಗಾಗಿ ನನಗೆ ಇಡೀ ರಾತ್ರಿ ನಿದ್ದೆನೇ ಇರಲಿಲ್ಲ. ಈಗ ದಿನದಲ್ಲಿ ನಾನು ಮಲಗಬೇಕು ಅಂದರೆ ಮಕ್ಕಳು ಮಲಗಿದಾಗಲೇ ಮಲಗಬೇಕಷ್ಟೇ, ಇಲ್ಲಾಂದರೆ ಎಲ್ಲಿಯಾದ್ರೆ ಅಂತ ಹೇಳಿ ನನಗೆ ಕೂಡ ಹೆದರಿಕೆ, ಸಮಾಧಾನ ಇರೋದಿಲ್ಲ. ಸೊ ಹಾಗೆ ನಿನ್ನೆ ರಾತ್ರಿ ತುಂಬ ಕಷ್ಟದಲ್ಲಿ ನಾನು ಕಳೆದಿರುವಂಥದ್ದು. ಬೆಳಿಗ್ಗೆನೇ ಬಂದಿದ್ದ ಡೇಲನ್ ಮಲಗಿಸಿ ಅಂತ ಹೇಳಿ.
ಮಡ್ಲಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ. ಹಾಗೆ ನಾನು ಕೂತ್ಕೊಳ್ಳಿಸ್ಲಿಲ್ಲ, ಇವತ್ತಾದರೂ ರಾತ್ರಿ ಮಲಗಲಿಕ್ಕೆ ಸಿಗಲಿ ಅಂತ ಹೇಳಿ. ಇಲ್ಲಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ತೆಗೆದಿದ್ದೇನೆ ಹಳತ್ತು, ಅಂದರೆ ಡೇಲನಿಗೆ ಯೂಸ್ ಮಾಡಿದಂಥದ್ದು 6 to 9 months ಇದು, ಮತ್ತು 3 to 6 months ಇದೆಲ್ಲ ಬಟ್ಟೆಗಳೆಲ್ಲ ಇದೆ. ಅದನ್ನೆಲ್ಲ ಇವಾಗ ಸಾರ್ಟ್ ಮಾಡಿ ಮಿಷಿನಿಗೆ ಹಾಕಬೇಕು. ಇನ್ನು ಅಂದರೆ ವಿಂಟರ್ಸ್ ಬರುವಾಗ ರಾತ್ರಿ ಮಕ್ಕಳಿಗೆ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ವಾಶ್ ಮಾಡಿದಂತಹ ಲಾಂಡ್ರಿ ಫೋಲ್ಡಿಂಗ್ ಎಷ್ಟು ಇರ್ತದೆ ಬಟ್ಟೆಗಳು ಫೋಲ್ಡ್ ಮಾಡಲಿಕ್ಕೆ. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಉಂಟು, ಹಾಗೆ ಅದಕ್ಕೆ ಅಂತ ಹೇಳಿ ಮಕ್ಕಳಿಗೆ ಹೊಸ ಶರ್ಟನ್ನು ತಂದಿರುವಂಥದ್ದು. ಅದನ್ನು ಕೂಡ ಇನ್ನು ಅಯನ್ ಎಲ್ಲ ಮಾಡಿ ರೆಡಿ ಮಾಡಿ ಇಡಬೇಕು. ಈ ಒಂದು ನೈಟ್ ಡ್ರೆಸ್ ಇದು ಲಿಂಕನ್ನು ಕೇಳ್ತಾ ಇದ್ರ, ಇದನ್ನು ನಾನು ಆಫ್ಲೈನಲ್ಲಿ ತಗೊಂಡಂಥದ್ದು ಡಿಮಾರ್ಟಲ್ಲಿ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಡಿಮಾರ್ಟಲ್ಲಿ ಹೀಗೆ ಒಳ್ಳೆ ನೈಟ್ ಡ್ರೆಸ್ ಇದು ಕಲೆಕ್ಷನ್ಸ್ ಎಲ್ಲ ಇದೆ ಹೋಗಿ ಅಂತ ಹೇಳಿ, ಅಲ್ಲಿಂದನೇ ತಗೊಂಡಂಥದ್ದು. ಇನ್ನೊಂದು ತಗೊಂಡಿದ್ದೇನೆ ಇದೇ ರೀತಿದು, ಅಂದರೆ ಬೇರೆ ಡಿಸೈನಲ್ಲಿ. ಇದು ಅಂದರೆ ಮೆಟೀರಿಯಲ್ ಸ್ವಲ್ಪ ತಿಳಿದಿದ್ದರಿಂದ ನನಗೆ ಡೌಟ್ ಇತ್ತು, ಹಾಗೆ ನಾನು ಒಂದೇ ಈ ರೀತಿದನ್ನು ತಗೊಂಡಂಥದ್ದು. 699 599 ಆ ರೀತಿಯಲ್ಲೇನೋ ಇತ್ತು, ಸರಿ ನೆನಪಿಲ್ಲ ನನಗೆ. ನಾನು ಡ್ರೆಸ್ಸನ್ನೆಲ್ಲ ಫೋಲ್ಡ್ ಮಾಡುವಾಗ, ಅಂದರೆ ಸ್ಪೆಷಲಿ ಟೀ ಶರ್ಟ್ಸನ್ನು ಫೋಲ್ಡ್ ಮಾಡುವಾಗ ನೋಡಿ ಈ ರೀತಿಯಲ್ಲಿ ಮಾಡುವಂಥದ್ದು ಈಸಿ ಮೆಥಡ್ ಅಂತ ಹೇಳಿ ಅನ್ನಿಸ್ತದೆ ನನಗೆ. ಹೀಗೆ ಎರಡು ಕೈಯಲ್ಲಿ ಕಾಲರ್ ಹತ್ತಿರ ಹಿಡಿದು ಎರಡು ಸೈಡಿಂದ ಫೋಲ್ಡ್ ಮಾಡಿ ಹೀಗೆ ಜಸ್ಟ್ ಈ ರೀತಿ ಫೋಲ್ಡ್ ಮಾಡುವಂಥದ್ದು. ಯಾರಾದರೂ ಟ್ರೈ ಮಾಡಲಿಲ್ಲ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಈಸಿ ಆಗ್ತದೆ. ನಂದು ಹಸ್ಬೆಂಡಿದು ನೈಟ್ ಡ್ರೆಸ್ ಅಂಥದ್ದೆಲ್ಲ ಮಾತ್ರ ನಾನು ಫೋಲ್ಡ್ ಮಾಡಿ ಇಡೋದು, ಮಕ್ಕಳದ್ದೆಲ್ಲ ಹಾಗೆಯೇ ಬುಟ್ಟಿಯಲ್ಲಿ ಹಾಕಿ ಬಿಡುವಂಥದ್ದು. ಒಂದನ್ನು ತೆಗೆಯುವಾಗ ಇನ್ನೊಂದು ಹೇಗಿದ್ರು ಅದರದ್ದು ಫೋಲ್ಡಿಂಗ್ ಬಿಚ್ಚಿ ಹೋಗ್ತದೆ. ಹಾಗೆ ಅದಕ್ಕೋಸ್ಕರ ಟೈಮನ್ನು ನಾನು ಸ್ಪೆಂಡ್ ಮಾಡೋದಿಲ್ಲ, ವೇಸ್ಟ್ ಆಫ್ ಟೈಮ್ ಅಂತ ಹೇಳಿ ನನಗೆ ಅನಿಸುವಂಥದ್ದು. ನೆನ್ನೆದು ನಿದ್ದೆ ಆಗದೆ ನನಗೆ ಮೇಲೆ ಆ ಕಳಿಕೆ ಬರ್ತಾ ಉಂಟು, ಏನು ಅಂದ್ಕೊಳ್ಬೇಡಿ. ಅಂದರೆ ಫುಲ್ಲು ಸುಸ್ತಾಗಿರ್ತದೆ ಅಲ್ವಾ, ನಮಗೊಂದು ರೆಸ್ಟ್ ಸಿಗ್ತದೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡುವಾಗ ಈ ರೀತಿ ಆಗುವಂಥದ್ದು. ಹಸ್ಬೆಂಡ್ ಇದ್ದಿದ್ರೆ ನನಗೇನು ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ, ಅವ್ರು ಇಲ್ಲದೇ ಇದ್ದಿದ್ದರಿಂದ. ಹಾಗೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ. ಆ ಸರ್ಪ್ರೈಸ್ ಅಥವಾ ನಮ್ಮ ಒಂದು ಲಾಂಗ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಗುಡ್ ನ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇದೇ ವಿಡಿಯೋದಲ್ಲಿ, ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ಆಯಿತಾ. ಆ ಒಂದು ಸರ್ಪ್ರೈಸ್ ಇದಕ್ಕೋಸ್ಕರನೇ ಹಸ್ಬೆಂಡ್ ಬ್ಯಾಂಗ್ಳೂರು ಹೋಗಿರುವಂಥದ್ದು. ನಿನ್ನೆ ವಾಮಿಟೆಲ್ಲ ಮಾಡಿಕೊಂಡ್ರು ಇವತ್ತು ಡೇಲನ್ ಹುಷಾರಿದ್ದಾನೆ. ಅಂದರೆ ನಿನ್ನೆ ಅವನು ತುಂಬ ಅಳ್ತಾ ಇದ್ದಲ್ಲ, ಹತ್ತು ಅವನಿಗೆ ಆ ರೀತಿಯಲ್ಲಿ ಆದಂಥದ್ದು. ಹಾಗಾಗಿ ನನಗೆ ಕೂಡ ರಾತ್ರಿ ಟೆನ್ಷನ್ ಆಯಿತು, ಮೊದಲೇ ಹಸ್ಬೆಂಡ್ ಕೂಡ ಇಲ್ಲ ಇನ್ನೇನಾದರೂ ಆದರೆ ಎಂತ ಮಾಡೋದು ಅಂತ ಹೇಳಿ ನೈಟ್. ಬಟ್ ಏನು ಸಹ ಆಗಲಿಲ್ಲ, ಹುಷಾರಿದ್ದ. ನನಗೆ ಒಂದು ಆಸೆ ಸ್ವಲ್ಪ ಹೊತ್ತು ಮಲಗುವ ಅಂತ ಹೇಳಿ, ನನಗೆ ಎಷ್ಟು ನಿದ್ದೆ ಅಂತ ಹೇಳಿದರೆ ಈಗ ಬಿಟ್ಟರೆ ನಾನು ಗಟ್ಟಿ ಮಲಗ್ತಾ ಇದ್ದೆ, 5 minutesಲ್ಲೇ ನಿದ್ದೆ ಬರ್ತಿತ್ತು. ಬಟ್ ಏನು ಮಾಡೋದು, ಆಗೋದಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಇರ್ತದೆ ಅಲ್ವಾ. ಹಾಗೆ ಇಲ್ಲಿ ಇವತ್ತು ಕಸದ ಗಾಡಿ ಬರುವ ದಿನ ಟ್ಯೂಸ್ಡೇ, ಕಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಹಾಗೆ ಆ ವೆಹಿಕಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅವರಿಗೆ ಕೂಡ ಚಾರ್ಜಸನ್ನು ಕೊಡಲಿಕ್ಕೆ ಇರ್ತದೆ, 4 weeksಗೆ 50 rupees ಆ ರೀತಿಯಲ್ಲಿ. ಹಾಗೆ ನಾನು ಕೊಟ್ಟಿರಲಿಲ್ಲ ಮೊನ್ನೆಯಿಂದ, ಹಾಗೆ ಒಂದು 100 rupees ಇದು ಕೊಟ್ಟು ಬರುವ ಅಂತ ಹೇಳಿ ಕೊಟ್ಟರೆ ಅವರು ಅಂದರೆ ಟೈಮಲ್ಲಿ ಸರಿ ಬರೋದಿಲ್ಲ, ಒಂದು ವಾರ ಬಂದರೆ ಒಂದು ವಾರ ಬರೋದಿಲ್ಲ ಅವರು. ಸ್ವಲ್ಪ ಹೊತ್ತು ಟಿ ವಿ ಹಾಕಿ ಕೂತ್ಕೊಳ್ಳಿಸಿದ್ದೆ ನಾನು, ಅಂದರೆ ವೆಹಿಕಲ್ ಬರುವಾಗ ಅವನೆಲ್ಲಾದರೂ ಓಡಿ ಬಂದರೆ ಅಂತ ಹೇಳಿ. ಅವನಾದರೂ ಕೂಡ ಬಂದಿದ್ದಾನೆ, ನಾವ್ಯಾರಾದರೂ ಹೊರಗೆ ಹೋದರೆ ಅವ್ನು ರೆಡಿ ಇರ್ತಾನೆ ನಮ್ಮೊಟ್ಟಿಗೆ ಬರಲಿಕ್ಕೆ. ಹಾಗೆ ಅವನಿಗೆ ಒಂದು ಹೊಸ ಟಾಯ್ ತರಿಸಿದೆ, ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ಅಲ್ಲ, ಅದೇ ಟಾಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಕೂಡ ಬ್ಯಾಟ್ರಿ ಲೋ ಆಗಿದೆ ಅದರದ್ದು ಯೂಸ್ ಮಾಡಿ. ಈ ರೀತಿಯ ಡಕ್ಲಿಂಗ್ಸ್ ಇದೊಂದು ಟಾಯನ್ನು ತರಿಸಿದ್ದೇನೆ, ಅದರದ್ದು ಲಿಂಕನ್ನು ಕೊಡ್ತೇನೆ. ಮತ್ತು ಇದು ಮ್ಯೂಸಿಕಲ್ ಟಾಯ್ ಬುಕ್, ಇದು 2ನೇ ಸಲ ತರಿಸಿದಂತಹ ಬುಕ್ ಆಯಿತಾ. ಮೊದಲದನ್ನು ನೀರೆಲ್ಲ ಹಾಕಿ ತೊಳೆದು ರೆಡಿ ಮಾಡಿದ್ದಾನೆ ಅವನು. ಇದರದ್ದು ಲಿಂಕನ್ನು ಕೂಡ ನಾನು ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅಲ್ಲಿಂದ ನೋಡಿ ಪರ್ಚೇಸ್ ಮಾಡಿ. ಮಕ್ಕಳಿಗೆ ಟಿ ವಿ ಇಲ್ಲದೆ ಟಿ ವಿಯ ಒಂದು ಸ್ಕ್ರೀನ್ ಟೈಮನ್ನು ನೀವು ಕಟ್ ಆಫ್ ಮಾಡಬೇಕಂತ ಇದ್ದೀರಾದರೆ ತುಂಬ ರಿಡ್ಯೂಸ್ ಆಗ್ತದೆ ಸ್ಕ್ರೀನ್ ಟೈಮ್. ಟ್ರಸ್ಟ್ ಮಿ, ನಮ್ಮ ಒಂದು ಡೇಲನ್ ಏನಿದೆ ನಾನು ತುಂಬ ಆ್ಯಕ್ಟಿವ್, ಅಂದರೆ ಹೈಪರ್ ಆ್ಯಕ್ಟಿವ್ ರೀತಿಯಲ್ಲಿದ್ದ. ಬಟ್ ಇವಾಗ ಒಂದು ಆ್ಯಕ್ಟಿವಿಟೀಸ್ ಆ ರೀತಿ ಒಂದು ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಆಗಿ ಅವನು ಒಂದೊಂದೇ ಥಿಂಗ್ಸಲ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಈ ರೀತಿಯಾದಂತಹ ಹ್ಯಾಂಡ್ ಕೋಆರ್ಡಿನೇಷನ್, ಐ ಕೋಆರ್ಡಿನೇಷನ್, ಮತ್ತು ಕೆಲವೊಂದು ಅಂದರೆ ಫೈನ್ ಮೋಟಾರ್ ಸ್ಕಿಲ್ಸ್, ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೇವಲ್ವ, ಅದೆಲ್ಲ ಚೆಂದ ಡೆವಲಪ್ ಆಗಿದೆ ಒಂದು. ಟಿ ವಿ ಅಂದರೆ ಮೊದಲು ಅಷ್ಟೊಂದೇನು ನೋಡ್ತಾ ಇದ್ದ ಅಂತ ಅಲ್ಲ, ಸ್ಟಿಲ್ ಸ್ಕ್ರೀನ್ ಟೈಮ್ ನಾನು ಇವಾಗ ಆಲ್ಮೋಸ್ಟ್ 1 or 2% ಆ ರೀತಿಯಲ್ಲಿ ಇಟ್ಟಿದ್ದೇನೆ ಅಷ್ಟೇ. 100ಅಲ್ಲಿ 1 hour ಅಥವಾ 1.5 hour ಸಂಜೆ ಅವನಿಗೆ ಸಿಗ್ತದೆ. ಅಥವಾ ಮಧ್ಯದಲ್ಲಿ ನನಗೇನಾದರೂ ಅವನಿಗೆ ಅಂದರೆ ಕೊಡಬೇಕು ಸ್ವಲ್ಪ ಹೊತ್ತು ಅನಿಸಿದರೆ ಕೊಡ್ತೇನೆ ಅಷ್ಟೇ. ಅಂದರೆ ನಾನು ಟೋಟಲಿ ಹೇಳೋದಾದರೆ ಒಂದು 90% ಸ್ಕ್ರೀನ್ ಟೈಮನ್ನು ಕಟ್ ಆಫ್
ಆಫ್ ಮಾಡಿದ್ದೇನೆ ಈ ಒಂದು ಬುಕ್ ಮತ್ತು ಕೆಲವೊಂದು ಬೇರೆ ಲರ್ನಿಂಗ್ ಟಾಯ್ಸಿಂದ. ಈ ಬುಕ್ ಅಂತೂ 100% ತುಂಬ ಜನ ನನಗೆ ಪಾಸಿಟಿವ್ ರಿವ್ಯೂವನ್ನು ಹೇಳಿದರು, ಆಲ್ರೆಡಿ ಪರ್ಚೇಸ್ ಮಾಡಿರುವವರು. ಯಾರಾದರೂ ಪರ್ಚೇಸ್ ಮಾಡಲಿಲ್ಲ, ನಿಮ್ಮ ಮಕ್ಕಳಿಗೆ ಬೇಕಾದರೆ ಚಿಕ್ಕವರಿಗೆ ಸಹ ಕೊಡ್ಬೋದು, ಅಂದರೆ 2 ಇಯರ್ಸ್ ಪ್ಲಸ್ಸಿಗೆ ಸಹ ಕೊಡ್ಬೋದು. ಅರ್ಥ ಆಗದಿದ್ದರೆ ಸಹ ಆಟ ಆಡ್ತಾ ಇರ್ತಾರೆ. 3 ಇಯರ್ಸ್ ಪ್ಲಸ್ ಆದರೆ ತುಂಬ ಒಳ್ಳೆಯದು ಲರ್ನಿಂಗಿಗೆ ಎಲ್ಲ. ಅವನಂದರೆ ಇವಾಗ ಸೌಂಡ್ಸನ್ನು ಮಾಡ್ತಾನೆ. ಇವನಿಗೆ ಸ್ಪೀಚ್ ಡಿಲೇ ಇದೆ, ಹಾಗಾಗಿ ಸೌಂಡ್ಸನ್ನೆಲ್ಲ ಮಾಡ್ತಾನೆ ಅವನು. 1 2 3 ಆ ರೀತಿ ಸೌಂಡ್ ಮಾಡ್ತಾನೆ, ಬಟ್ ಪ್ರೊನೌನ್ಸ್ ಮಾಡಲಿಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ. ಇದೇನು ತುಂಬ ಕಾಸ್ಟ್ಲಿ ಬುಕ್ಕಲ್ಲ ಆಯಿತಾ, 250 ರೂಪಾಯಿಗೆ ಸಿಗ್ತದೆ. ನಿಮ್ಮ ಮಕ್ಕಳಿಗೆ ಟಿ ವಿ ಕೊಡೋದು ಒಳ್ಳೆಯದು ಅಥವಾ 250 ರೂಪಾಯಿದು ಲರ್ನಿಂಗ್ ಬುಕ್ ಕೊಡೋದು ಒಳ್ಳೆಯದು ಅಂತ ನೀವೇ ಡಿಸೈಡ್ ಮಾಡಿ. ನನಗೆ ಆ ಒಂದು ಪಂಪ್ಕಿನ್ ಇದು ಪಾಸ್ತಾ ರೆಸಿಪಿ ಶೂಟ್ ಮಾಡಲಿಕ್ಕಿತ್ತು, ಹಾಗೆ ಈ ಟೈಮ್ನಲ್ಲಿ ನಾನು ಬಂದು ಬೇಗ ಬೇಗ ಪಂಪ್ಕಿನನ್ನು ಹೀಗೆ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರದ್ದು ರೆಸಿಪಿದು ಲಿಂಕನ್ನು ನಾನು ಕೊಡ್ತೇನೆ ಮೇಲೆ ಬೇಕಾದರೆ, ಅದರಿಂದ ನೀವು ಚೆಕ್ ಮಾಡಿ ನೋಡಿ, ಒಳ್ಳೆ ರೆಸಿಪಿ ಆಯಿತಾ. ಹಾಗೆ ಇಡ್ಲಿ ಬೆಳಿಗ್ಗೆದು ಇದನ್ನು ಬೇಗ ತೆಗಿಬೇಕಿತ್ತು, ಸ್ವಲ್ಪ ಅಂದರೆ ಉಗುರು ಬೆಚ್ಚ ಅಂತ ಹೇಳ್ತಾರಲ್ಲ, ಸ್ವಲ್ಪ ಬೆಚ್ಚ ಬೆಚ್ಚ ಇರುವಾಗಲೇ ತೆಗಿಬೇಕು. ಆದರೆ ನನಗೆ ಆಗ ಟೈಮೇ ಸಾಕಾಗಲಿಲ್ಲ, ಹಾಗಾಗಿ ನಾನು ಇವಾಗ ಎಲ್ಲ ಒಣಗಿದ ನಂತರ ತೆಗಿತಾ ಇದ್ದೆ, ಒಣಗಿದ್ದಲ್ಲ ಆರಿದ ನಂತರ ತೆಗಿತಾ ಇದ್ದೇನೆ. ಹಾಗಾಗಿ ಸೈಡೆಲ್ಲ ಡ್ರೈ ಆಗಿದೆ, ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಸ್ವಲ್ಪ ಬಿಸಿ ಇರುವಾಗನೇ ತೆಗೆದ್ರೆ ಸ್ಮೂತಾಗಿ ಬರ್ತದೆ, ಪಾತ್ರೆಗೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಇಲ್ಲಿ ಪಾಸ್ತಾ ರೆಡಿಯಾಗಿದೆ ಶೂಟೆಲ್ಲ ಆದ ನಂತರ. ಈಗ ದೇಲನಿಗೆ ತಿನ್ಲಿಕ್ಕೆ ಕೊಟ್ಟಿದ್ದೇನೆ. ಈ ರೀತಿಯ ಕೆಲವೊಂದು ಚಿಕ್ಕ ಪುಟ್ಟ ವೀಡಿಯೋಸ್ ಇದನ್ನೆಲ್ಲ ನಾನು ವಾಟ್ಸಪ್ ಚಾನಲಲ್ಲಿ ಹಾಕ್ತಾ ಇರ್ತೇನೆ. ಹಾಗಾಗಿ ನಾನು ಹೇಳುವಂಥದ್ದು ವಾಟ್ಸಪ್ ಚಾನಲ್ಗೆ ನೀವು ಜಾಯಿನ್ ಆಗಿ, ಅದರಲ್ಲಿ ಅಂದರೆ ಜಸ್ಟ್ ಅದು ಹೀಗೆ ಸಬ್ಸ್ಕ್ರೈಬರ್ಸ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಷ್ಟೇ. ಅದು ನಾನೇನಾದರೂ ಹಾಕಿದರೆ ಅದಕ್ಕೆ ನಿಮಗೆ ರಿಯಾಕ್ಷನ್ ಎಲ್ಲ ಮಾಡಲಿಕ್ಕೆಲ್ಲ ಆಗ್ತದೆ, ರಿಯಾಕ್ಟ್ ಮಾಡಲಿಕ್ಕೆಲ್ಲ ಆಗ್ತದೆ. ಹಾಗೆ ಆ ಒಂದು ಚಾನಲಿಗೆ ಜಾಯಿನ್ ಆದರೆ ನಿಮಗೆ ಈ ರೀತಿಯ ಏನಾದರೂ ನಾನು ಯೂಸ್ಫುಲ್ ಆಗುವಂತಹ ಥಿಂಗ್ಸ್ ಇದೆಲ್ಲ ಲಿಂಕ್ಸನ್ನೆಲ್ಲ ಕೊಡ್ತಾ ಇರ್ತೇನೆ. ಒಬ್ಬ ಗಟ್ಟಿ ಮಲಗಿದ್ದಾನೆ ಪಾಪ, ಇನ್ನೊಬ್ಬ ಇಲ್ಲಿ ತಿಂತಾ ಇದ್ದಾನೆ. ಅವನು ಮಲಗಿದ್ದ ಮಧ್ಯಾಹ್ನ, ಮಲಗಿ ಎದ್ದ ನಂತರ ಅವನಿಗೆ ಕೊಟ್ಟಿದ್ದೇನೆ ನಾನು. ಇನ್ನೊಂದು ಸ್ವಲ್ಪ ಉಂಟು ಪಾಸ್ತಾ ಮಾಡಲಿಕ್ಕೆ, ಅದನ್ನು ಸಂಜೆ ಸಿಯೋನ್ ಬರುವಾಗ ಅವನಿಗೆ ಅಂತ ಹೇಳಿ ಇಟ್ಟಿದ್ದೇನೆ. ಮಕ್ಕಳಿಗೆ ನಾವು ಈ ರೀತಿ ಹೈ ಚೇರನ್ನೆಲ್ಲ ಇಟ್ಟು ಕೂತ್ಕೊಳ್ಳಿಸಿ ಅವರಿಗೆ ತಿನ್ನಲಿಕ್ಕೆ ಕೊಡುವಾಗ ಫಸ್ಟಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಸ್ಪೂನಲ್ಲಿ ತಿನ್ನಲಿಕ್ಕೆ, ಮತ್ತು ಅವರಾಗಿ ಕಲಿತಾರೆ. ಒಂದು ಕೆಳಗೆ ಬೀಳದೇ ಇರುವ ರೀತಿಯಲ್ಲಿ ಹೇಗೆ ನಾವು ಸ್ಪೂನನ್ನು ಯೂಸ್ ಮಾಡಬೇಕು, ಆ ಒಂದು ನ್ಯಾಕನ್ನು ಕೂಡ ಅವರು ಕಲಿತಾರೆ. ಅವರಿಗೇ ತಿನ್ನಲಿಕ್ಕೆ ಬಿಟ್ಟರೆ ಮಾತ್ರ ಮೆಸ್ಸಿ ಆಗ್ತದೆ, 100% ಮೆಸ್ಸಿ ಆಗ್ತದೆ, ಕೆಲಸ ಜಾಸ್ತಿ. ಸ್ಟಿಲ್ ನಮಗೆ ಮಕ್ಕಳ ಹಿಂದೆನೇ ಓಡಾಡಿ ತಿನ್ನಿಸ್ಬೇಕಂತ ಇಲ್ಲ, ಅವರಿಗೆ ಕೊಟ್ಟರೆ ಹಸಿವಾದರೆ ಅವರೇ ತಿಂತಾರೆ, ಹಸಿವಾಗಲಿಲ್ಲ ಆದರೆ ತಿನ್ನೋದಿಲ್ಲ. ಆಟಾಡಿ ತಿನ್ನುವಂಥದ್ದು ಮಕ್ಕಳು. ಹಾಗಾಗಿ ಒಂದು ಹೈ ಚೇರನ್ನು ಕೂಡ ಪರ್ಚೇಸ್ ಮಾಡಿ, ಹೈ ಚೇರಿದು ಈ ಬುಕ್ಕಿದು ಲರ್ನಿಂಗ್ ಟಾಯ್ದು ಅದರದ್ದೆಲ್ಲ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನೀವು ಅದರಿಂದ ಪರ್ಚೇಸ್ ಮಾಡಿ. ಮಕ್ಕಳಿಗೋಸ್ಕರ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾಕೆಂದರೆ ಅವರ ಒಂದು ಫ್ಯೂಚರಿಗೋಸ್ಕರನೇ ಒಳ್ಳೆಯದಲ್ವ. ಹಾಗಾಗಿ ಅವರಾಗೆ ತಿನ್ನಲಿಕ್ಕೆ ಕಲಿತ್ರೆ ನಮಗೆ ಕೂಡ ಒಂದು ಕೆಲಸ ಕಡಿಮೆ ಆದ ಹಾಗೆ. ಇಲ್ಲಾದರೆ 3 ಹೊತ್ತು ತಿನ್ನಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಹೇಳುವಂಥದ್ದು ಮನೆಯಲ್ಲಿ ತಾಯಂದ್ರು ಮಾಡುವಷ್ಟು ಕೆಲಸ ಹೊರಗೆ ಹೋದ ಯಾರು ಕೂಡ ಮಾಡೋದಿಲ್ಲ. ಅಂದರೆ 9 to 5 ಜಾಬಲ್ಲಿ ಕೂಡ ಅಷ್ಟೊಂದು ಕಷ್ಟ ಇರೋದಿಲ್ಲ. ಅದಕ್ಕಿಂತ ಡಬಲ್ ಕಷ್ಟದ ಕೆಲಸ ಮನೆಯಲ್ಲಿರುವಂಥ ಹೌಸ್ ವೈಫ್ಸ್ ಮಾಡುವಂಥದ್ದು. ನಿನ್ನೆ ಬಸ್ಸಿಂದ ಬಂದು ಇಳಿದಾಗ ಸಿಯೋನ್ ಹೇಳ್ತಾ ಇದ್ದ, ಅವನಿಗೆ ನಿನ್ನೆ ಸ್ಪೋರ್ಟ್ಸ್ ಡೇ ಇತ್ತು, ನನಗೆ ಕೂಡ ಪ್ರೈಸ್ ಇದೆ ಅಂತ ಹೇಳಿ. ಮತ್ತು ಇವನು ಹಾಗೆ ಸುಮ್ಮನೆ ಹೇಳ್ತಾ ಇದ್ದಾನೆ ಇರಬೇಕು ಪ್ರೈಸ್ ಇದೆ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಅವನಿಗೆ ಯಾವುದರಲ್ಲಿ ಪ್ರೈಸ್ ಸಿಕ್ಕಿದೆ. ಇವನೊಂದು ಸ್ವಲ್ಪ ಅಂದರೆ ಪಾಪ ಆಯಿತು, ಇವನು ಯಾವುದ್ರಲ್ಲಿ ಅಷ್ಟೊಂದು ಚುರುಕು, ಅಂದರೆ ಈ ರನ್ನಿಂಗ್ ರೇಸಲ್ಲೆಲ್ಲ ಸಿಗುವಂಥ ಮನುಷ್ಯ ಅಲ್ಲ ಇವನು. ಹಾಗಾಗಿ ನನಗೆ ಸಹ ಡೌಟ್ ಆಯಿತು ಉಂಟಾ ಇಲ್ಲೋ ಅಂತ. ಬ್ಲೈಂಡ್ ಫೋಲ್ಡ್ ರೇಸ್ ಅಂತೆ, ಅದರಲ್ಲಿ ಅವನಿಗೆ ಸಿಕ್ಕಿದೆ ಸೆಕೆಂಡ್ ಪ್ರೈಸ್. ಅವನು ಹೇಳ್ತಾ ಇದ್ದ ಕಣ್ಣಿಗೆ ಬಟ್ಟೆ ಹಾಕಿದ್ರು ನನಗೆ ಓಡಲಿಕ್ಕಿತ್ತು ಅಂತ ಹೇಳಿ. ಸುಮ್ಮನೆ ಮಕ್ಕಳಂದ್ರೆ ಏನಾದರೂ ಒಂದು ಹೇಳ್ತಾ ಇರ್ತಾರಲ್ಲ, ಹಾಗಂತ ಹೇಳಿದೆ. ಮತ್ತು ನಾನು ಹೇಳಿದೆ, ನಾಳೆ ಪ್ರೈಸ್ ಕೊಡೋದೇ ಇದ್ದರೆ ಕೂಗಬಾರ್ದು, ಮನೆಗೆ ಬಂದು ನಿನಗೆ ಮಮ್ಮಿ ಪ್ರೈಸ್ ಕೊಡ್ತೀನಿ, ಯಾವಾಗಲೂ ನಮಗೆ ಸಿಗಲ್ಲ. ಅಂದರೆ ಮಕ್ಕಳಿಗೆ ನಾವು ಇವಾಗಲೇ ಕಲಿಸ್ಬೇಕು, ಲೈಫಲ್ಲಿ ಯಾವಾಗಲೂ ವಿನ್ನಿಂಗ್ ಮಾತ್ರ ಅಲ್ಲ, ಸೋಲು ಅನ್ನೋಂಥದ್ದು ಕೂಡ ಇರ್ತದೆ ಅಂತ ಹೇಳಿ. ಮೊನ್ನೆ ಅಂದರೆ ಅವನು ಯಾವುದೋ ಒಂದು ಇವೆಂಟಿಗೆ ಹೋಗಿರಲಿಲ್ಲ, ಅದರ ಮಕ್ಕಳಿಗೆಲ್ಲ ಮೊನ್ನೆ ಪ್ರೈಸ್ ಎಲ್ಲ ಕೊಟ್ಟಂತೆ ಕ್ಲಾಸಲ್ಲಿ. ಒಂದು ದಿನ ಆಬ್ಸೆಂಟ್ ಆಗಿ ಅವನು ಹೋಗುವಾಗ ಎಲ್ಲರಿಗೆ ಪ್ರೈಸ್ ಸಿಕ್ತು, ಅವನ ಸೈಡಲ್ಲಿ ಕೂತ್ಕೊಂಡವರಿಗೆ ಪ್ರೈಸ್ ಸಿಕ್ತು ಅಂತ ಹೇಳಿ ಸ್ಕೂಲ್ ಬಸ್ಸಲ್ಲೆಲ್ಲ ಕೂಗ್ತಾನೇ ಬಂದಿದ್ದ. ಅವತ್ತು ನಾನು ಅವನಿಗೆ ಹೇಳಿದೆ, ಲೈಫಲ್ಲಿ ಯಾವಾಗಲೂ ನಿಮಗೆ ವಿನ್ನೇ ಆಗಲಿಕ್ಕಿರಲ್ಲ,
ಕೆಲವೊಮ್ಮೆ ನೀವು ಸೆಕೆಂಡ್ ಕೂಡ ಬರ್ಬೋದು, ಅಥವಾ ನಿನಗೆ ಪ್ರೈಸ್ ಇಲ್ಲದೇ ಇರ್ಬೋದು. ಅದಕ್ಕೋಸ್ಕರ ನಿಮಗೆ ಬೇಜಾರಾಗುವಂಥದ್ದಲ್ಲ, ಟ್ರೈ ಮಾಡಬೇಕಷ್ಟು. ಟ್ರೈ ಮಾಡುವಂಥದ್ದು ಪಾರ್ಟಿಸಿಪೇಷನ್ ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳಿ ಅವನಿಗೆ ಮೊನ್ನೆನೇ ಹೇಳಿದೆ. ಹಾಗಾಗಿ ಅವನು ಹೇಳ್ದೆ, ನಾನು ಹೇಳಿದ್ದೆ ಅವನಿಗೆ, ಇವತ್ತು ಮತ್ತೆ ಪ್ರೈಸ್ ಸಿಗದೇ ಇದ್ದರೆ ಕೂಗ್ತಾ ಬರಬೇಡ, ಮನೆಯಲ್ಲಿ ಬಂದಾಗ ನಿನಗೆ ಮಮ್ಮಿ ಏನಾದರೂ ಮಾಡಿಕೊಡ್ತೇನೆ, ಅದೇ ನಿನ್ನ ಪ್ರೈಸ್. ಹಾಗೆ ಆ ರೀತಿಯಲ್ಲಿ ಅವನಿಗೊಂದು ಎಂತ ಹೇಳ್ತಾರೆ, ಅಯ್ಯೋ ಮರ್ತೋಯ್ತು ಅದಕ್ಕೆ ವರ್ಡ್, ಅಂದರೆ ಅವರಿಗೆ ಅರ್ಥ ಮಾಡಿಸಿದೆ ಅವನಿಗೆ ನಾನು. ಹಾಗೆ ಇವತ್ತಂತೂ ತುಂಬ ಖುಷಿ. ಸ್ನಾನ ಮಾಡಿದ ಕೂಡಲೇ ಮೆಡಲ್ ಪುನಃ ಹಾಕಿದ್ದಾನೆ. ರಾತ್ರಿ ಮಲಗೋರಿಗೆ ಕೂಡ ಹಾಕ್ಕೊಂಡೆ ಮಲಗಿದೆ, ಮತ್ತು ಮಲಗಿದ ನಂತರ ನಾನು ತೆಗೆದು ಸೈಡಲ್ಲಿ ಇಟ್ಟಿದ್ದೆ ಕಾಟಿದ್ದು. ಹಾಗೆ ಅವನು ಕೂಡ ಊಟ ಮಾಡ್ತಾ ಇದ್ದಾನೆ. ಈಗ ನಾವೆಲ್ಲ ಒಂದು ನಮ್ಮ ಒಂದು ತುಂಬ ಮೋಸ್ಟ್ ಅವೈಟೆಡ್ ಮೂಮೆಂಟಿಗೋಸ್ಕರ ಬೇಗ ಬೇಗ ರೆಡಿ ಆಗ್ತಾ ಇದ್ದೇವೆ. ಮಕ್ಕಳಿಗೆ ಇಬ್ಬರಿಗೂ ಕೂಡ ನಾನು ಊಟವನ್ನು ಮಾಡಿಸಿದ್ದೇನೆ. ಸಿಯೋನಿಗೆ ಪಾಸ್ತಾ ತಿನ್ನಿಸಿದ್ದೇನೆ. ಮಕ್ಕಳು ಕಾಯ್ತಾ ಇರುವಂಥದ್ದು ನಮ್ಮ ಹೊಸ ಕಾರಿಗೋಸ್ಕರ. ಹಸ್ಬೆಂಡ್ ಬ್ಯಾಂಗ್ಳೂರಿಗೆ ಹೋಗಿ ಸೆಕೆಂಡ್ ಹ್ಯಾಂಡೇ ಬಟ್ ಒಳ್ಳೆ ಒಂದು ಸ್ವಲ್ಪ ದೊಡ್ಡ ಸೈಜಿದು ಗಾಡಿಯನ್ನು ತರಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ನಮ್ಮ ಅಂದರೆ ಫ್ಯಾಮಿಲಿ, ಇವಾಗ ನಮ್ಮದು ಫ್ಯಾಮಿಲಿ ದೊಡ್ಡದಾಗ್ತಾ ಇರುವ ಹಾಗೆಯೇ ನಮಗೆ ಈ ಒಂದು 4 ಸೀಟರ್ ಗಾಡಿಯೆಲ್ಲ ಸಾಕಾಗ್ತಾ ಇಲ್ಲ. ಹಾಗಾಗಿ ನಮಗೆ 7 ಸೀಟರ್ ಗಾಡಿ ಬೇಕಿತ್ತು. ಹಾಗೆ ನಮ್ಮದು ಕಾರು ಹಳೆಯದಾಗಿತ್ತು ಕೂಡ, ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಅರ್ಟಿಗಾ, ಮಾರುತಿ ಸುಜುಕಿ ಅರ್ಟಿಗಾ ಕಾರನ್ನು ತರಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೋಗಿದ್ರು. ಇದಕ್ಕಿಂತ ಮುಂಚೆ ಕೂಡ ಹೋಗಿ ನೋಡಿ ಬಂದಿದ್ದರು ಅಡ್ವಾನ್ಸ್ ಕೊಟ್ಟು. ಸೊ ಇವತ್ತು ಫೈನಲ್ ಆಗಿ ಪರ್ಚೇಸ್ ಮಾಡಿ ಬೈ ಮಾಡಿ ತಂದಿರುವಂಥದ್ದು ಹೊಸ ಕಾರ್. ನಮ್ಮ ಒಂದು ಫ್ಯಾಮಿಲಿಯ ಹೊಸ ಮೆಂಬರ್, ಮೋಸ್ಟ್ ಅವೈಟೆಡ್ ಮೆಂಬರ್ ಅಂತಲೇ ಹೇಳ್ಬೋದು. ತುಂಬ ಟೈಮಿಂದ ನಮಗೆ ಬೇಕಿತ್ತು, ಆದರೆ ಅದಕ್ಕೆಲ್ಲದಕ್ಕೆ ಕೂಡ ದೇವರು ಒಂದು ಟೈಮ್ ಅಂತ ಹೇಳಿ ಸೆಟ್ ಮಾಡಿ ಇಟ್ಟಿರ್ತಾರೆ ಅಲ್ವಾ. ಹಾಗೆ ನಮ್ಮ ರಿಯಾಕ್ಷನ್ ಫಸ್ಟಿಗೆ ಗೊತ್ತಿರಲಿಲ್ಲ ಯಾರ್ದೋ ಕಾರ್ ಬಂದಿದೆ ಅಂತ ಹೇಳಿ ಅವನು ಅಂದ್ಕೊಂಡಿದ್ದ. ನಮ್ಮ ಕಾರ್ ಅಂದರೆ ನಮ್ಮ ಮನೆಯಲ್ಲಿತ್ತಲ್ಲ ಕಾರ್, ಹಾಗೆ ಯಾರ್ದೋ ಕಾರ್ ಅಂತ ಹೇಳಿ ಅವನಿಗೆ ಫೀಲ್ ಆಗ್ತಾ ಇತ್ತು. ಹತ್ತಿರ ಹೋಗಿ ನೋಡುವಾಗ ಅವನ ಡ್ಯಾಡಿ Ave, congratulations. Yeah, day looks more better not the monk. Teen patlan donut. Ashe. Angate gadanambo songotara merte, dogadanambo songota. ಮಕ್ಕಳಿಗಂತೂ ತುಂಬ ಎಕ್ಸೈಟ್ಮೆಂಟ್. ಅವರಿಗೆ ಬೇರೆ ಏನು ಗೊತ್ತಿಲ್ಲ, ಅಷ್ಟೇ ಹೊಸದೊಂದು ಕಾರ್ ಬಂದಿದೆ ಅಂತ ಹೇಳಿ ಅತ್ತೆ ಎಲ್ಲರೂ ನೋಡ್ತಾ ಇದ್ರು. ಒಳಗೆ ಮಾವ ಮಗುವನ್ನು ತೊಟ್ಟಿಲಲ್ಲಿ ತೂಗ್ತಾ ಇದ್ರು, ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಅಲ್ಲ. ಹಾಗೆ ಅವರಿಗೆ ಕೂಡ ಹುಷಾರಿರಲಿಲ್ಲ, ಸ್ವಲ್ಪ ಕೋಲ್ಡ್ ಎಲ್ಲ ಆಗಿತ್ತು. ಹಾಗೆ ಅವರು ಒಳಗೆ ಇದ್ದಾರೆ. ನಾವಿಲ್ಲಿ ಕಾರನ್ನು ಚೆಂದ ಮಾಡಿ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ನಮಗೆ ತುಂಬ ಖುಷಿ ಆಯಿತಾ. ಸೆಕೆಂಡ್ ಹ್ಯಾಂಡೇ ಆಗಿರ್ಬೋದು, ಸ್ಟಿಲ್ ನಮಗೆ ಗಾಡಿ ಯಾವುದಾದ್ರೂ ಏನು ಒಳ್ಳೆ ಕಂಡೀಷನಲ್ಲಿದ್ದರೆ ಆಯಿತು. ಹೆಚ್ಚು ರನ್ ಕೂಡ ಆಗದ ಗಾಡಿ, ಒಳ್ಳೆ ಕಂಡೀಷನಲ್ಲಿ ಇರುವಂತಹ ಗಾಡಿಯನ್ನೇ ನಮಗೆ ದೇವರು ಹುಡುಕಿ ಕೊಟ್ಟಿದ್ದಾರೆ. ಇದು ಸ್ಪಿನಿಯಿಂದ ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. 7 ಸೀಟರ್ ಆಗಿರೋದ್ರಿಂದ ನಮಗೆ, ನಮ್ಮ ಗ್ರೋಯಿಂಗ್ ಫ್ಯಾಮಿಲಿಗೆ, ನಮಗೆ 3 ಮಕ್ಕಳಿದ್ದಾರೆ, ಅತ್ತೆ ಮಾವ, ನಾವೆಲ್ಲರೂ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಹೋಗಲಿಕ್ಕೆ. ಇನ್ನು ಮಕ್ಕಳು ದೊಡ್ಡವರಾಗ್ತಾ ಇರುವಾಗೆ ಅವರನ್ನು ಮಡ್ಲಲ್ಲೆಲ್ಲ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಗಾಡಿ ತುಂಬ ಅಂದರೆ ತುಂಬ ಅಗತ್ಯ ಇತ್ತು. ಹಾಗೆ ನಮ್ಮ ಹಸ್ಬೆಂಡ್ ಹೋದಾಗ ಒಳ್ಳೆ ಗುಡ್ ಕಂಡೀಷನಲ್ಲಿರುವಂಥ ಗಾಡಿಯನ್ನೇ ದೇವರು ಸೆಲೆಕ್ಟ್ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಅದನ್ನೇ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದಾರೆ. ಸೊ ಇದೇ ನಮ್ಮ ಫ್ಯಾಮಿಲಿಗೆ ಗುಡ್ ನ್ಯೂಸ್ ಆಯಿತಾ. ಇದೇ ನಮಗೊಂದು ಸರ್ಪ್ರೈಸ್ ಹಾಗೂ ಗುಡ್ ನ್ಯೂಸ್. ಮಕ್ಕಳಿಗೆ ಸರ್ಪ್ರೈಸ್, ನಮಗೆ ಒಂದು ಗುಡ್ ನ್ಯೂಸ್. ಮೋಸ್ಟ್ ಅವೈಟೆಡ್ ಕಾರ್ ನಮ್ಮದು ಬಂದಿದೆ ಮನೆಗೆ. ಈ ಒಂದು ಹಳೆ ವ್ಯಾಗ್ನರ್ ಕಾರ್ ಆಲ್ರೆಡಿ ಮನೇಲಿ ಇದೆ. ಇದನ್ನು ಏನು ಮಾಡೋದು ಅಂತ ಹೇಳಿ ನೆಕ್ಸ್ಟ್ ನೋಡ್ತಾರೆ ಹಸ್ಬೆಂಡ್. ನಾವು ಒಳಗಿದು ಫೀಚರ್ಸ್ ಅದು ಇದೆಲ್ಲ ನೋಡ್ತಾ ಇದ್ದೇವೆ. ನನಗೆ ಕೂಡ ಡ್ರೈವಿಂಗ್ ಇದು ಲೈಸೆನ್ಸ್ ಇದೆ, 4 ವೀಲರ್ ಇದು. ಡ್ರೈವಿಂಗ್ ಟೆಸ್ಟನ್ನೆಲ್ಲ ಕೊಟ್ಟೆ ನಾನು ಇದು ಮಾಡಿದ್ದು. ಆದರೆ ಇವಾಗ ಡ್ರೈವಿಂಗ್ ಮರ್ತು ಹೋಗಿದೆ ನನಗೆ. ಗೇರ್ ಹಾಕಲಿಕ್ಕೆ ಮತ್ತು ಬೇರೆ ಎಲ್ಲ ಕೆಲವೊಂದಿದು ನನಗೆ ಮರ್ತು ಹೋಗಿದೆ. ಒಂದು ಕಾಲದಲ್ಲಿ ನನಗೆ ಸಹ ಗೊತ್ತಿತ್ತು, ನಾನು ಅದೇ ಹೇಳ್ತಾ ಇದ್ದೆ ಸಿಯೋನ್ ಹತ್ರ, ನಾನು ಡ್ರೈವಿಂಗ್ ಮಾಡಿದರೆ ನನ್ನ ಜೊತೆ ಬರ್ತೀಯಾ ಅಂತ ಹೇಳಿ. ಮತ್ತೆಂತಂದು ಹೇಳಿದರೆ, ಯಾರು ನಿಮ್ಮ ಗಂಡನ ಜೊತೆ ಹೋಗಿ ಡ್ರೈವಿಂಗ್ ಕಲೀಲಿಕ್ಕೇ ಹೋಗಬೇಡಿ. ನಿಮಗೆ ಫೈಟಿಂಗ್ ಆಗಿ ನಿಮ್ಮದು ಡಿವೋರ್ಸ್ ಆಗ್ಬೋದು, ಅಷ್ಟು ಜೋರು ಫೈಟಿಂಗ್ ಆಗ್ತದೆ. ಹೆಚ್ಚಾಗಿ ಕಲ್ತಿರೋರು ಯಾರಾದರೂ ಇದ್ದರೆ ಹೇಳಿ. ಯಾಕೆಂದರೆ ನಾನು ನನ್ನ ಹಸ್ಬೆಂಡ್ ಜೊತೆ ಗಾಡಿಯನ್ನು ತಗೊಂಡು ನಾನೊಂದು 3 ಕ್ಲಾಸಸನ್ನು ಅಟೆಂಡ್ ಮಾಡಿ ಡ್ರೈವಿಂಗ್ ಲೈಸೆನ್ಸಿಗೆ ಅಪ್ಲೈ ಮಾಡಿದಂಥದ್ದು. ಹಾಗೆ ನನಗೆ ಅದು ಸ್ಟಡಿ ಆಗಿರಲಿಲ್ಲ ಅಲ್ವಾ. ಹಾಗೆ ಪುನೊಮ್ಮೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ ನನಗೆ ಕಲೀಲಿಕ್ಕೆ ಕರ್ಕೊಂಡೋಗಿ ಅಂತ ಹೇಳಿ ಕಲಿಸ್ಲಿಕ್ಕೆ. ಅಲ್ಲಿ ಹೋದಾಗ ನಮಗೆ
ನಮ್ಮದು ಜೋರು ಜಗಳನೇ. ಹಾಗಾಗಿ ನಾನು ಹೇಳಿದೆ, ಇನ್ನು ನಾನು ದುಡ್ಡು ಕೊಟ್ಟು ಕಲಿತರೂ ಪರವಾಗಿಲ್ಲ, ನಿಮ್ಮೊಟ್ಟಿಗೆ ನಾನು ಕಲಿಯೋದಿಲ್ಲ ಅಂತ ಹೇಳಿದ್ದೇನೆ. ಯಾಕೆಂದರೆ ಅವರಿಗೆ ಫುಲ್ ಸ್ಟಡಿ ಇರ್ತಾರಲ್ಲ, ಅವರಿಗೆ ಫಟಾಫಟ್ ಅಂತ ಕಲಿಬೇಕು, ನಮಗೆ ಅದಾಗೋದಿಲ್ಲ. ಮತ್ತು ನನಗೆ ಡ್ರೈವಿಂಗಲ್ಲಿ ಉಂಟಲ್ಲ ಡೌಟ್ ಎಲ್ಲ ಜಾಸ್ತಿ. ಯಾಕೆ ಈ ಟೈಮ್ನಲ್ಲಿ ಕ್ಲಚ್ಚನ್ನು ಹಿಡಿಬೇಕು, ಯಾಕೆ ಬಿಡಬೇಕು, ಯಾಕೆ ಈ ಟೈಮ್ನಲ್ಲಿ ಹೀಗೆ ಮಾಡಬೇಕು, ಗೇರ್ ಯಾಕೆ ಶಿಫ್ಟ್ ಮಾಡಬೇಕು, ಎಲ್ಲದು ಗೇರ್ ಚೇಂಜ್ ಮಾಡುವಂಥದ್ದು ಪ್ರತಿಯೊಂದು ಡೌಟ್. ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಡ್ರೈವಿಂಗ್ ಇದರಲ್ಲಿ ಆಗಿ ಬರೋದೇ ಇಲ್ಲ. ಹಾಗೆ ನಾನು ಹೇಳಿದ್ದೇನೆ ಅವ್ರ ಹತ್ರ ಆಲ್ರೆಡಿ, ಇನ್ನು ನಾನು ಕಲಿತ್ರೆ ದುಡ್ಡು ಕೊಟ್ಟು ಹೋಗಿ ಡ್ರೈವಿಂಗ್ ಕ್ಲಾಸಸ್ಸಿಗೆ ಹೋಗಿ ಕಲಿತೇನೆ, ನಿಮ್ಮ ಹತ್ರ ಅಂತೂ ಕಲಿಯೋದಿಲ್ಲ ಅಂತೇಳಿ. ಯಾಕೆಂದರೆ ಏನಾಗ್ತದೆ ಅಂತ ಹೇಳಿದರೆ, ಆಚೆ ಈಚೆ ಜಗಳ ಮಾಡಿಕೊಂಡು ಕಲಿತ್ರೆ ಅದು ಕಲಿತ ಹಾಗೆ ಸಹ ಆಗೋದಿಲ್ಲ, ಮತ್ತು ಅದೊಂದು ಗ್ಯಾಪ್ ಇರ್ತದಲ್ಲ. ಹಾಗಾಗಿ ಆ ಒಂದು ಇದೇ ಬೇಡ ಅಂತ ಹೇಳಿ ಬಿಟ್ಟಿದ್ದೇನೆ. ಒಂದೇ ದಿನ ಕರ್ಕೊಂಡು ಹೋದಂಥದ್ದು, ಅದಕ್ಕಿಂತ ಮುಂಚೆ ಏನು ಕರ್ಕೊಂಡು ಹೋಗಲಿಲ್ಲ, ಒಂದೇ ದಿನಕ್ಕೆ ಸಾಕಾಗಿದೆ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.